ಏನು ದೋಸೆ ಇದು? ಇದು ಮೂಗು ತುಟಿ. ಅದು ಚೆನ್ನಾಗೈತಾ? ಮೂಗೈತಿಲ್ಲ ಅಲ್ಲಿ, ಕಣ್ಣು ಇದೆ. ನಿಮ್ಮ ಪಾಪು ದೋಸೆನೂ ಇಷ್ಟನಾ ಚಿಂಟು? ತುಟಿನೂ ಮಾಡಿದ್ದೀನಲ್ಲ ನೋಡು. ಅಯ್ಯೋ ಕಾಲು ಮುರಿತಾ ಇದೆ. ಅಂಟಿಸ್ತೆ. ವಾವ್, ಜೋಡಿಸ್ತಿದ್ದೀರಾ? ಬರುತ್ತೆ ಬರುತ್ತೆ ಬರುತ್ತೆ. ಇಲ್ಲಿ ನೋಡು, ಬಂತು ತಾನೆ? ಓಮ್ಮ, ಇದೇನು? ಇದು ಪಾಪು ದೋಸೆನಾ? ಇದು ಸ್ನೇಕ್ ದೋಸೆ. ಪಾಪನ್ ದೋಸೆ ತಿಂದಲ್ಲ? ಯಾಕೆ ಯಾಕೆ ಕೆಮ್ತಾ ಇದೆಯಾ? ದೋಸೆ ತಿಂದರೆ ಕೆಮ್ಮು ಬರುತ್ತಾ? ಯಾರು ಹೇಳಿದ್ದು? ಐಸ್ ಕ್ರೀಮ್ ಎಲ್ಲ ಕುರ್ಕುರೆ ತಿಂದಲ್ಲ ನಿನ್ನೆ ಮಾಮ ತಂದಿದ್ದು? ನಿನ್ನೆ ತಿಂದಲ್ಲ ಅಣ್ಣನ ಜೊತೆ, ಅದಕ್ಕೆ ಕೆಮ್ತಾ ಇದೆಯಾ? ಹೊಟ್ಟೆ ಮಾಡಿಸ್ಲಾ ಈಗ? ನೀನೇ ಮಾಡ್ತೀಯ ನಾನೇ ಮಾಡಿಸ್ಬೇಕಾ? ಹಾಂ, ನಮ್ಮ ಚಿಂಟುಗೆ ಡಿಸೈನ್ ದೋಸೆ ಮಾಡಿ ತಿನ್ನಿಸ್ದೆ, ನಾನು ತಿಂದೆ. ಇವಾಗ ಸ್ವಲ್ಪ ರೂಮ್ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಪೂಜೆ ಮಾಡಬೇಕು. ಮಂಗಳವಾರ ಇವತ್ತು. ಫುಲ್ಲು ಇವು ಜಿರ್ಲಿ ಸಾಯಿಸ್ತೇನೋ? ತೋರ್ಸ್ ಬೈಲಿ ವಿಡಿಯೋದಲ್ಲಿ. ಏನು ಬೇಟ ಹಿಡ್ದೆ? ಹಾಂ, ಪೊಲೀಸ್ ಬರ್ತಾರೆ ಇರು, ನೀನು ಎತ್ಕೊಂಡು ಹೋಗ್ತಾರೆ. ಅವ್ರ ಮಗ ಅದು ಪೊಲೀಸ್ ಮಗ. ತುಂಬ ಜನ ಹೇರ್ ಕೇರ್ ಬಗ್ಗೆ ಕೇಳ್ತಾ ಇದ್ರಿ, ಯಾವ ಶಾಂಪು ಹಾಕ್ತೀರಾ ಹೇರ್ ಫುಲ್ ಸ್ಮೂತಾಗಿ ಸಿಲ್ಕಿ ಆಗಿರುತ್ತೆ ಅಂತ. ಸೊ ಅದಕ್ಕೆ ಇದು ನಾವು ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇದು ಶಾಂಪು ಕೆರ್ತಿನ್ ಶಾಂಪು ಮತ್ತು ಕಂಡೀಷ್ನರ್ ಯೂಸ್ ಮಾಡ್ತಾ ಇರೋದು. ನಾನು ಜಾಸ್ತಿ ಹೇರಿಗೆ ಆಯಿಲ್ ಅಂತೂ ಹಾಕೋದೇ ಇಲ್ಲ. ಹಾಕಿದ್ರು ಜಸ್ಟ್ ರೂಟ್ ಹೇರಿಗೆ ಮಾತ್ರ ಹಾಕಬೇಕು. ಲಾಂಗ್ ಹೇರಿಗೆಲ್ಲ ಹಾಕಬಾರ್ದು. ನಾನು ಆಲ್ಮೋಸ್ಟ್ 90% ಆಯಿಲ್ ಯೂಸ್ ಮಾಡಲ್ಲ. ವೀಕ್ಲಿ ಎಷ್ಟು ವಾಟರಲ್ಲಿ ವಾಶ್ ಮಾಡಬೇಕು. ಆಮೇಲೆ ಶಾಂಪು ಯೂಸ್ ಮಾಡಬೇಕು. ನಾವು ರೆಗ್ಯುಲರ್ ಯೂಸ್ ಮಾಡ್ತೀವಲ್ಲ ಅದೇ ಥರ ಶಾಂಪು ಯೂಸ್ ಮಾಡಿ, ಶಾಂಪು ನೀಟಾಗಿ ವಾಶ್ ಆದಮೇಲೆ ಇದು ಕಂಡೀಷ್ನರ್ ಯೂಸ್ ಮಾಡಬೇಕು. ಇದು ಕಂಡೀಷ್ನರ್ ತೋರಿಸ್ತಾ ಇದ್ದೀನಲ್ಲ, ಕಂಡೀಷ್ನರು ರೂಟಿಗೆ ಅಪ್ಲೈ ಮಾಡಬಾರ್ದು, ಜಾಸ್ತಿ ಹೇರಿಗೆ ಮಾತ್ರ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡಬೇಕು. ಆ್ಯಂಡ್ ಶಾಂಪು ಮತ್ತು ಕಂಡೀಷ್ನರು ಹೇರಲ್ಲಿ ಒಂದು ಚೂರು ಇರಬಾರ್ದು, ನೀಟಾಗಿ ವಾಶ್ ಮಾಡಬೇಕು. ಅದಾದಮೇಲೆ ಹೇರ್ ಡ್ರೈಯರಿಂದ ಡ್ರೈ ಮಾಡ್ಕೋತೀನಿ. ಜಾಸ್ತಿ ಟವೆಲಿಂದನೇ ಡ್ರೈ ಮಾಡ್ಕೋಬೇಕು ಅಂದರೆ ಅದು ನೀಟಾಗಿ ಡ್ರೈ ಆಗೋಲ್ಲ. ಆ್ಯಂಡ್ ಸ್ಪ್ಲಿಟ್ ಥರ ಆಗುತ್ತೆ. ಅದು ಸ್ಟ್ರೇಟಾಗಿ ಬರಬೇಕು ಅಂದರೆ ನಾವು ಹೇರ್ ಡ್ರೈಯರ್ ಯೂಸ್ ಮಾಡಬೇಕು. ಸೊ ನಾನು ಹೇರ್ ವಾಶ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಇದೆ ನನ್ನ ಹತ್ರ ಡ್ರೈಯರು ಅಂತ. ಅದನ್ನು ನಾನು ಮೀಶೋದಲ್ಲೇ ತರಿಸಿರೋದು. ಆ್ಯಂಡ್ ಇದನ್ನು ಕೂಡ ನಾನು ಮೀಶೋದಲ್ಲೇ ತರಿಸಿರೋದು. ಯಾರಿಗಾದರೂ ಈ ಶಾಂಪು ಮತ್ತು ಕಂಡೀಷ್ನರು ಹೇರ್ ಡ್ರೈಯರು ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಆಫ್ಟರ್ ವಾಶ್ ಹೇಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಜಸ್ಟ್ ಹೇರ್ ವಾಶ್ ಮಾಡ್ಕೊಂಬಂದೆ. ಫುಲ್ ಈ ಥರ ವೆಟ್ಟಾಗಿರುತ್ತೆ. ಅದು ಹಿಂಗೆ ಬಿಟ್ಬಿಟ್ರೆ ಅದು ಈ ಥರ ಸ್ಪ್ಲಿಟ್ ಆಗುತ್ತೆ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ಡ್ರೈಯರ್ ಯೂಸ್ ಮಾಡಿದರೆ ಇನ್ನೂ ನೀಟಾಗಿ ಬರುತ್ತೆ. ಅನ್ಬೇಡಪ್ಪ ಚಿಂಟು, ಅವಾಗಿಂದ ಆಟ ಆಡ್ಕೊಂಡು ಕೂತವನೆ, ನನಗೆ ಕೊಡ್ತಾ ಇಲ್ಲ. ತಲೆಗಿಡಿ, ಮೊಮ್ಮಗಿಡಿಯೋ. ಓ ಫುಲ್ ಹೇರ್ ವೆಟ್ಟಾದಮೇಲೆ ಇದನ್ನು ಯೂಸ್ ಮಾಡ್ತೀನಿ. ರೆಗ್ಯುಲರ್ ಯೂಸ್ ಮಾಡಲ್ಲ ನಾನು. ಎಲ್ಲರೂ ಫಂಕ್ಷನ್ಗೆ ಹೋಗ್ತಾಯಿದ್ರೆ ಮಾತ್ರ ಸ್ಟ್ರೇಟ್ ಹೇರ್ ಮಾಡ್ಕೋತೀನಿ.
ಸೊ ರೆಗ್ಯುಲರ್ ಹೇರ್ ಡ್ರೈಯರ್ ಮಾತ್ರ ಯೂಸ್ ಮಾಡ್ಕೋತೀನಿ. ಅದು ನಾನು ಮೀಶೋದಲ್ಲೇ ತೊಗೊಂಡಿರೋದು. ಲಿಂಕ್ ಬೇಕು ಅಂದರೆ ಹೇಳಿ, ನಾನು ಲಿಂಕ್ ಕಳಿಸ್ತೀನಿ. ಆಲ್ಮೋಸ್ಟ್ ಹೇರು ಇನ್ನೂ ಡ್ರೈ ಆಗಬೇಕು. ಒಂಚೂರು ವೆಟ್ ಮಾಡಿದರೆ ಅಷ್ಟೇ, ಡ್ರೈ ಮಾಡಿದರೆ ಸಾಕು. ಸ್ನಾನ ಮಾಡಿ ಹೇರ್ ಡ್ರೈಯರ್ ಮಾಡಿ ಎಲ್ಲನೂ ಕಂಪ್ಲೀಟ್ ಆಯಿತು. ಹಾಗೆ ಒಂದು ಮೀಶೋಯಿಂದ ಆರ್ಡರ್ ಬಂದಿತ್ತು, ಅದನ್ನು ಪ್ಯಾಕ್ ಮಾಡಿದೆ. ಇವತ್ತಿಗೆ 3ನೇ ಆರ್ಡರ್ ಬಂದಿರೋದು. ಮೀಶೋದಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ನಾನು ಇನ್ನೂ ಜಾಸ್ತಿ ಸ್ಟಾಕ್ಸ್ ತರಿಸಿಲ್ಲ. ಸ್ಟಾಕ್ಸ್ ತರಿಸ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಇವಾಗ ಎಲ್ಲನೂ ಮನೆಯೆಲ್ಲ ಕ್ಲೀನ್ ಆಯಿತು. ಪೂಜೆ ಮಾಡ್ತಾಯಿದ್ದೀನಿ. ಮಂಗಳವಾರ ಆಲ್ಮೋಸ್ಟ್ ಬೆಳಗ್ಗೆನೇ ಪೂಜೆ ಮಾಡಿಬಿಡ್ತೀನಿ. ಮನೆಯೆಲ್ಲ ಒರೆಸಿ ಮಾಡೋ ಅಷ್ಟೊತ್ತಿಗೆ ಟೈಮೇ ಆಗಿಬಿಡುತ್ತೆ. ಅಂತೂ ಕಾಟ ಸಹಿಸ್ಕೊಂಡು ಪೂಜೆ ಮಾಡಬೇಕು. ಯಾವಾಗ ಸ್ಕೂಲಿಗೆ ಹಾಕ್ತೀನೋ ಅನಿಸ್ಬಿಟ್ಟಿದೆ. ಸಿಕ್ಕಾಪಟ್ಟೆ ತೊಂದರೆ ಕೊಡುತ್ತೆ. ಎಲ್ಲದರಲ್ಲೂ ಡಿಸ್ಟರ್ಬೆನ್ಸ್ ಮಾಡ್ತಾನೆ. ಬೆಳಗ್ಗೆ ಮನೆ ಪೂಜೆ ಎಲ್ಲ ಮುಗಿಸಿದ್ದೆ. ಆಮೇಲೆ ದಿಶು ಕರ್ಕೊಂಬಂದು ಮಕ್ಕಳಿಗೂ ಸ್ನಾನ ಮಾಡಿಸಿ ಮಕ್ಕಳಿಗೂ ದೋಸೆ ಎಲ್ಲ ತಿನ್ನಿಸ್ದೆ. ಹಾಗೆ ಮಲಗಿದ್ದಾರೆ ಮಕ್ಕಳು. ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ನನಗೇನೂ ನಿದ್ದೆ ಬರಲಿಲ್ಲ. ಅದು ಇದು ಮಾಡ್ಕೊಂಡು ಕೂತ್ಕೊಂಡಿದ್ದೆ. ತುಂಬ ಕೆಲಸಗಳಿರುತ್ತೆ, ಹಾಗಾಗಿ ಮಲಗೋದಿಲ್ಲ. ಮಕ್ಕಳು ಮಲಗಿಸ್ಬಿಟ್ಟು ನನ್ನದು ಕೆಲಸಗಳು ಮಾಡ್ತಾಯಿರ್ತೀನಿ. ನಮ್ಮ ಮನೆಗೆ ಟ್ಯೂಷನ್ ಹುಡುಗ ಬರುತ್ತೆ. ಅವನು ಬಂದ ಹಾಗೆ ಮಕ್ಕಳು ಎದ್ಬಿಟ್ರು ಆಟ ಆಡ್ತಾಯಿದ್ದಾರೆ. ಇವಾಗ ಇಲ್ಲಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು. ನಾನು ಪ್ರತಿ ವಾರ ಲೆಮನ್ ದೀಪ ಹಚ್ತೀನಲ್ವ, 2 ವಾರ ಆಗಿತ್ತು ಹಚ್ಚಿರಲಿಲ್ಲ. ಈ ವಾರನೂ ಹೋಗ್ತಾಯಿದ್ದೀನಿ. ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ದೀಪಕ್ಕೆ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಮಕ್ಕಳನ್ನು ಕರ್ಕೊಂಡೇ ಹೋಗ್ತೀನಿ. ಅವನದು ಎಕ್ಸಾಮ್ಸ್ ಇದೆ ಅಂತೆ, ಮುಗೀತಂತೆ, ಏನೂ ಓದೋದಿಲ್ಲ ಅಂದ. ಬುಕ್ಸ್ ಏನೂ ತಂದಿರಲಿಲ್ಲ. ಸೊ ಹಾಗಾಗಿ ಅವನ್ನ ಕರ್ಕೊಂಡೇ ಹೋಗ್ತೀನಿ ದೇವಸ್ಥಾನಕ್ಕೆ. ಯಾವ ರೀತಿ ಲೆಮನ್ ದೀಪ ಹಚ್ಚಬೇಕು ಅಂತ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣಿಸುತ್ತಲ್ಲ ಅದೇ ದೇವಸ್ಥಾನ, ಗ್ರೀನ್ ಕಲರು. ವಾಕೇಬಲ್ ಇದೆ. ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ನಮ್ಮ ಮನೆಗೆ ಟ್ಯೂಷನ್ ಹುಡುಗ ಬರುತ್ತಲ್ಲ, ಅವನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಏನೂ ಓದೋಕ್ಕಿಲ್ಲ ಅಂತ ಇವತ್ತು. ಎಕ್ಸಾಮ್ಸ್ ಎಲ್ಲ ಮುಗಿದಿದೆ, ಏನೂ ಬುಕ್ಸ್ ತಂದಿಲ್ಲ. ಆಲ್ರೆಡಿ ಲೇಟ್ ಆಯ್ತಾ? ಹಾಂ ಅದು ಏನು ಹೇಳು, ಹಳಿ ಜಳಿ ಸೇಮ್ ಡ್ರೆಸ್ಸು, ಪ್ಯಾಂಟ್ ಉಲ್ಟಾ ಪಲ್ಟಾ ಆಗಿದೆ. ಅವನದು ಇವನ್ಗೆ ಅವನಿಗೆ ಆಗಿದೆ. ನನ್ನ ದೊಡ್ಡ ಮಗ ಹಾಗೆ ನಮ್ಮ ಫ್ರೆಂಡ್ ಮಗ ಅಂತೂ ಫುಲ್ ಮುಂದೆ ಹೋಗ್ತಾಯಿದ್ರು. ನಾನು ಚಿಕ್ಕ ಪಾಪನ ಎತ್ಕೊಂಡು ಬಂದೆ. ಯಾಕಂದರೆ ತುಂಬ ದೊಡ್ಡ ರೋಡ್ ಇದು, ಲಾರಿ ಬಸ್ಸುಗಳೆಲ್ಲ ಓಡಾಡ್ತಾ ಇರ್ತವೆ. ಹಂಗಾಗಿ ಬಿಡಲ್ಲ, ನಾನು ಮಕ್ಕಳನ್ನ ಎತ್ಕೊಂಡೇ ಬರ್ತಾ ಇರ್ತೀನಿ. ಇವಾಗ ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ಇಲ್ಲಿ ಮಹಾಶಿವರಾತ್ರಿ ದಿನ ಅಂದರೆ ಭಾನುವಾರ ಅನ್ನಪ್ರಸಾದ ಇರುತ್ತೆ. 1 o'clock-ಇಂದ 3 o'clock-ವರೆಗೂ ಯಾರು ಹತ್ತಿರದಲ್ಲಿದ್ದೀರಾ ಬಂದು ಪ್ರಸಾದನ ಸೇವಿಸಿ ಹೋಗ್ಬೋದು. ಕಾಚವಳ್ಳಿಲಿ ಬರುತ್ತೆ ದೇವಸ್ಥಾನ, ಅಂದ್ರಳ್ಳಿ ಕಾಚವಳ್ಳಿ ರೋಡಲ್ಲಿ. ಇವಾಗ ದೀಪ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ರೆಡಿ ಮಾಡ್ಕೊಂಡ್ಬಿಟ್ಟು ದೀಪ ಬೆಳಗ್ಬಿಟ್ಟು ಮನೆಗೆ ಹೋಗಬೇಕು.
ಮಧ್ಯಾಹ್ನ ಏನೂ ಅಡುಗೆ ಮಾಡಿರಲಿಲ್ಲ, ದೋಸೆ ಮಾಡ್ಕೊಂಡು ತಿಂದಿದ್ವಿ. ಸಾಂಬಾರು ತಿಂದು ಬೇಜಾರಾಗ್ತಾಯಿದೆ, ಪಲಾವ್ ಮಾಡ್ತೀನಿ ಅಂದರು ಯಜಮಾನ್ರು. ಸೊ ಹಾಗಾಗಿ ಎಲ್ಲನೂ ರೆಡಿ ಮಾಡಿಕೊಟ್ಟೆ. ಇವತ್ತು ಅವರೇ ಪಲಾವ್ ಮಾಡ್ತಾಯಿದ್ದಾರೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.